ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಲೋನ್ ಆರ್ಟಿಸ್ಟ್. ಓಕೆ ಗೈಸ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಚೆನ್ನಾಗಿರಬೇಕು ಗೈಸ್, ಚೆನ್ನಾಗಿರ್ಬೇಕು ಜೀವನದಲ್ಲಿ. ನಂತರ ಚೆನ್ನಾಗಿ ಖುಷಿಯಾಗಿರಬೇಕು ಗೈಸ್. ವಿಷಯ ಏನಪ್ಪ ಅಂತಂದರೆ, ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಆಯಿತು. ಆ್ಯಕ್ಚುಲಿ ಎತ್ನಿಕ್ ಡೇ ಆಗಿ ತುಂಬ ದಿನ ಆಗೈತೆ, ಬಟ್ ವ್ಲಾಗ್ ಮಾಡಿದ್ದೀನಿ. ಅದೇ ಒಂದು ಓಪನಿಂಗ್ ವೀಡಿಯೋ ಮಾತ್ರ ತೊಗೊಂಡಿರಲಿಲ್ಲ. ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ, ಯಾಕಂದರೆ ಅಷ್ಟು ಬ್ಯುಸಿ ಇದ್ದೆ. ಆಮೇಲೆ ಇಲ್ಲ ಮಾಡೋಣ ಅಂತ ಕಾಲೇಜ್ಗೆ ಹೋದ್ಮೇಲೆ ಎಲ್ಲರೂ ಹೇಳಿ ಮಾಡಂತ ಮಾಡಿದ್ದೀನಿ. ಬಟ್ ಓಪನಿಂಗ್ ವೀಡಿಯೋನೇ ತೊಗೊಂಡಿರಲಿಲ್ಲ ಗೈಸ್. ಸೊ ಓಪನಿಂಗ್ ವೀಡಿಯೋ ಇವತ್ತು ತೊಗೊತಾ ಇದ್ದೀನಿ. ಐ ಹೋಪ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಕಾಮಿಡಿ ಇದೆ, ಹೆಂಗೆ ಮಜಾ ಮಾಡಿದ್ದೀವಿ, ಏನೇನು ಮಾಡಿದ್ದೀವಿ ಎಲ್ಲ ಐತೆ. ವೀಡಿಯೋನ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಗೈಸ್. ವೀಡಿಯೋನ ಹಾಕ್ತೀನಿ, ಫುಲ್ವರೆಗೂ ನೋಡಿಬಿಟ್ಟು ಏನು ಅನಿಸ್ತಂತ ಕಮೆಂಟ್ ಮಾಡಿ ನೋಡ್ಕೊಂಬನ್ನಿ ಗೈಸ್. ನೋಡಿ ಗೈಸ್, ನಮ್ಮ ಕಾಲೇಜ್ ಎತ್ನಿಕ್ ಡೇ ಸೆಟಪ್ಪು ಇದು. ಈಶ್ವರನ ಹೂದೋಟ. ಯಾರು ಕಣ್ಣೆಲ್ಲ ಹಾಕ್ಬೇಡ್ರಿ, ಒಳ್ಳೇದಾಗಲ್ಲ. ಫೋಟೋ ಬೂತ್. ಇನ್ನು ಸ್ವಲ್ಪ ಡೆಕೋರೇಷನ್ ಐತೆ ಗೈಸ್. ಎಲ್ಲ ಆದಮೇಲೆ ಮತ್ತೆ ತೋರಿಸ್ತೀವಿ. ನೋಡಿ ಗೈಸ್, ಎಂಟ್ರಿ ಹೆಂಗೈತೆ. ಫುಲ್ಲು ಲೈಟಿಂಗ್ಸ್. ಇವತ್ತು ನಮ್ಮ ಕಾಲೇಜ್ ಫುಲ್ಲು ಲೈಟಿಂಗ್ಸ್. ಬೆಳಗ್ಗೆ ನಾಷ್ಟ ಮಾಡ್ತಾ ಇದ್ದೀನಿ. ಇವರೆಲ್ಲ ಇನ್ನೂ ರೆಡಿ ಆಗ್ತಾವ್ರೆ. ಸಿಂಚು ಸರಿನಿ ಹೆಂಗ್ ರೆಡಿ ಆಗೋಳೆ. ಮೈಕೆ ನಿನ್ನ ಕಿಡ್ನಾಪ್ ಮಾಡೋದು ವಿನ್ಯಾಕ ತುಂಬ ಸಿಂಪಲ್ ಆಗಿ ಬಂದವ್ರೆ ಗೈಸ್. ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ ಗೈಸ್. ಸಿದ್ಧ ಬಂದ ಗೈಸ್. ಆ್ಯಕ್ಚುಲಿ ನಂದು ಕಾಸ್ಟ್ಯೂಮ್ ಇವತ್ತು ನಿನ್ನೆ ಇವರೇ ಹೋಗಿ ತಂದಿರೋದು. ಇವನು ಮತ್ತು ಅರ್ಜುನ್ ನಾವೆಲ್ಲ ಒಂದೇ ಥರ ಹಾಕೊಬೇಕಂತ. ಸಿ ಗೈಸ್, ಮ್ಯಾಚಿಂಗು. ಇನ್ನು ಅರ್ಜುನ್ ಬರಬೇಕು, ಚೇತು ಬರಬೇಕು. ಬಂದಮೇಲೆ ಎಲ್ಲದು ಒಟ್ಟಿಗೆ ವೀಡಿಯೋ ಆಗ್ತೀನಿ ಗೈಸ್. ಸದ್ಯಗೆ ನಮ್ಮ ಇಂಗ್ಲೀಷ್ ಸದ್ಯಕ್ಕೆ ನನ್ನ ಹೆಸರು ಕನ್ಫ್ಯೂಷನ್ನು ಗೈಸ್. ಭಾಗ್ಯ ಅಂತ ಕರೆದ್ಬಿಟ್ರು ಗೈಸ್. ಅಲ್ಲ ಸರ್, ಬಾನು ಅಂತ ಹೋಗಿ ಮಾತಾಡ್ಸಿದೆ. ದಿಸ್ ಇಸ್ ಸೋ ನೈಸ್, ಕೂಲ್ ಶರ್ಟ್ ಅಂತಾರೆ. ಅಷ್ಟು ಚೆನ್ನಾಗಿ ಕಾಣ್ತಾಯಿದ್ದ ಶರ್ಟ್ ಅಂತ ಗೊತ್ತಿಲ್ಲ ಗೈಸ್. ನಾನು ಅವಾಗಿಂದ ಪ್ರಾಕ್ಟೀಸಿಗೆ ಬಾ ಅಂತ ಕರಿತಿದ್ರೆ ಬರ್ತಾ ಇಲ್ಲ. ಸುಮ್ಮನೆ ಅದು ಇದು ವ್ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತವಳೆ. ನನಗೆ ಇರಿಟೇಟ್ ಆಗ್ತಿದೆ. ನಾನು ಇವಳನ್ನ ಕಿಡ್ನಾಪ್ ಇವಾಗ ಹೋಗ್ತಾ ಇದ್ದೀನಿ. ನಾನು ಲಿಟ್ರಲಿ 1 ಅವರಿಂದ ಕರಿತೀವಿ. ಇಲ್ಲ, ಬಂದಿಲ್ಲ ಅವಳು. ಸೊ ನಾನು ಇವಾಗ ಅವ್ರದ್ದು ಕಿಡ್ನಾಪ್ ಮಾಡ್ತಾಯಿದ್ದೀವಿ ಗೈಸ್. ಇವಳನ್ನ ಇವತ್ತು ಬಂದುಬಿಡಿ, ನೆಲಮಂಗಲ ಬಾಯ್ಸ್ ಎಲ್ಲ ನೋಡ್ಕೊಂಬಿಡಿ. ಲಾಸ್ಟು ಇದೆ ಇವಳ ಮುಖ. ಕಿಡ್ನಾಪ್ ಮಾಡ್ತಾಯಿದ್ದೀವಿ. ಬರಬೇಡಿ. ಎಲ್ಲ ಪೂಜೆ ಮಾಡ್ತಾವ್ರೆ. ಅದು ಬಂದುಬಿಟ್ಟು ಹೋಗಿ ಒಳಗಡೆ ಇಲ್ಲ ಹಿಂಗೆ ತೋರಿಸ್ತೀನಿ. ಅದು ಈ ಥರ ಮನುಷ್ಯರು ಅಡ್ಡ ಬರ್ತಾ ಇರ್ತಾರೆ. ಇವ್ರನ್ನೆಲ್ಲ ಇಗ್ನೋರ್ ಮಾಡಿ. ಇವ್ರನ್ನೇನು ಐ ಜಸ್ಟ್ ರೆಡಿ. ಇದು ಬಂದುಬಿಟ್ಟು ಏನಿದೆ, ಇದೇನು ಹೇಳು, ಏನದು? ಅದು ಏನಕ್ಕೆ ಯಾರೇ? ಅಯ್ಯೋ, ಎಲ್ಲರೂ ಅಡ್ಡ ಬರ್ತಿದ್ದಾರೆ. ಸೊ ಅಲ್ಲಿ ದೇವರು ರೆಡಿ ಮಾಡ್ತಿದ್ದಾರೆ ಪೂಜಾ ಕುಣಿತಾಗೆ. ಆ್ಯಂಡ್ ಇದು ಬಂದುಬಿಟ್ಟು ಯಕ್ಷಗಾನಗೆ ಫುಲ್ ಎಲ್ಲ ಅಲ್ಲೇ ಇದೆ ನೋಡಿ ಕೈಸ್. ನಿಮ್ಮ ಭಾನು ಅವರು ಫುಲ್ಲು ಸ್ವಲ್ಪ ಔಟ್ಫಿಟ್ ಚೆಕ್ ಕೊಡ್ರಿ ನೀವು. ಇದು ನಿಮ್ಮದು ಎಷ್ಟಾಯಿತು ನಿಮ್ಮದು ಈ ಔಟ್ಫಿಟ್ಗೆ? ಏನಿಲ್ಲ ಗೈಸ್, ಇದಕ್ಕೆ ಜಾಸ್ತಿ ಏನು ಕಾಸ್ಟ್ ಆಗಿಲ್ಲ. ನಾನು ಬೇಡ ಅಂತ ಹೇಳಿದ್ರು. ನಾನು ಬೇಡ ಅಂತ ಹೇಳಿದ್ರು. ಕೇಳ್ದಲ್ಲೇ ಹುಡುಗರು ಹೋಗಿ ತಂದವರೆಲ್ಲ ಒಂದೇ ಥರ ಹಾಕೊಬೇಕಂತ. ಇದು ಬಂದು ಚಿಕ್ಕಪೇಟೆಯಲ್ಲಿ ಹೋಲ್ಸೇಲಲ್ಲಿ ತೊಗೊಂಬಂದವ್ರೆ ಗೈಸ್. ಜಾಸ್ತಿ ಏನಿಲ್ಲ, ಬರೀ 850 ರೂಪಾಯಿ ಅಷ್ಟೇ. ಇವ್ರಿಗೆ 850 ರೂಪಾಯಿ ಜಾಸ್ತಿ ಅಲ್ವಂತೆ. ಸೌಕರ್ ಯೂಟ್ಯೂಬಿಂದ ಫುಲ್ ದುಡಿತವ್ರೆ. ಅದಕ್ಕೆ ಫುಲ್ ಸೌಕರ್ ಥರ ಮಾತಾಡ್ತವ್ರೆ. ಫುಲ್ ಗೈಸ್, ದುಡ್ಡು ನಂದಲ್ಲ ಗೈಸ್, ಅವ್ರು ಕೊಟ್ಟು ತೊಗೊಬಂದಿರೋದು. ಪ್ರೀತಿಯಿಂದ ಏನಂದ್ರು ಇವತ್ತು ಹರ್ಷಿತಾ ಅವ್ರ ಭಾನುವ್ರಿಗೆ ಏನಂದ್ರು? ಕಂಡೂರು ದುಡ್ಡು ಸೋಕಿ ಮಾಡ್ತಾರೆ. ನಾನು ಇಂತಹ ಅವಮಾನ ಆಗ್ಬಿಟ್ಟಿದೆ ನಿಮಗೆ, ಏನಂತೀರಾ? ನಾನು ಇದನ್ನು ಖಂಡಿಸ್ತೀನಿ. ನಾನು ಹರ್ಷಿತನ ಮೇಲೆ ಇವತ್ತು ಕೇಸ್ ಫೈಲ್ ಮಾಡ್ತಾ ಇದ್ದೀನಿ. ಭಾನುವಾರ ಬಾಯ್ಸ್ ಬರ್ತಾರೆ, ಸುಮ್ಮನೆ ಇರ್ರಿ, ಯಾಕೆ ಬೇಕು? ಅಯ್ಯೋ, ನಾವು ಮಾತಾಡಲ್ಲಪ್ಪ, ಸಾರಿ. ನೆಲಮಂಗಲ ಬಾಯ್ಸ್ ನಾವೇನು ಮಾಡಿಲ್ಲ ನಿಮ್ಮ ಭಾನುವರಿಗೆ. ಹುಷಾರಾಗಿ ಇಟ್ಕೊಂಡು ಬರ್ತಾಯಿದ್ದೀವಿ, ನೋಡ್ಕೊಡಿ. ಸಾರಿ ಗೈಸ್. ನಾವೆಲ್ಲ ಇವಾಗ ಶಿಸ್ತಾಗಿ ನಾಷ್ಟ ಮಾಡೋಕ್ಕೆ ರಾಘವೇಂದ್ರ ಸ್ಟೋರ್ಸ್ಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಧನು ಏನು ಸಖತ್ತಾಗಿ ಕಾಣ್ತಾವಳೆ. ಇವನು ಚೆನ್ನಾಗಿ ಕಾಣ್ತಾ ಇಲ್ಲ ಗೈಸ್. ಅವ್ನು ಎಷ್ಟು ಚೆನ್ನಾಗಿ ಕಾಣ್ರೆ ಅವ್ನು ಚೆನ್ನಾಗಿ ಕಾಣ್ತಿಲ್ಲ ಅಂತಲೇ ಹೇಳೋದು. ಅದು ಬೆಸ್ಟ್ ಫ್ರೆಂಡು ಕಣೋ, ಅದಕ್ಕೇ ಚೆನ್ನಾಗಿ ಕಾಣ್ತಿಲ್ಲ ಅಂತಲೇ ಹೇಳಬೇಕು. ಯಾವಾಗ ಬಂದರೂ ಗೈಸ್ ಇಷ್ಟೇ ಜನ ಇರ್ತಾರೆ. ಇವಳು ಗಾಯತ್ರಿಗೆ ಜಾತ್ರೆ ಅಂದ್ಬಿಟ್ಟೆ, ಅದಕ್ಕೆ ಹುರ್ಕೊಂಡ್ಬಿಟ್ಟವಳೆ. ಇನ್ನೂ ಮಾತೇ ಆಡ್ತಿಲ್ಲ ಗೈಸ್. ಆದರೆ ಸ್ಮೈಲ್ ಮಾತ್ರ ಚೆನ್ನಾಗಿ ಕೊಡ್ತಾವಳೆ. ಗಾಯತ್ರಿ ಕಳೆದೋಗ್ಬಿಟ್ಟೆ, ಗಾಯತ್ರಿ ಕಳೆದೋಗಿ
ಜಾತ್ರೆ ಗೈತ್ರಿ ತನಗೆ ತಾನೇ ವೀಡಿಯೋ ಮಾಡ್ಕೊತಾಳೆ, ಯಾರು ಕೂಡ ವೀಡಿಯೋ ಮಾಡಿಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ತನಗೆ ತಾನೇ ವೀಡಿಯೋ ಮಾಡ್ಕೊತಾಳೆ. ಬನ್ನಿ ಗೈಸ್ ತೋರಿಸ್ತೀನಿ ಅವಳ. ಇವಳೇ ಗೈಸ್ ಗಾಯತ್ರಿ ಅಂತ. ಇವಳು ನನ್ನ ಕ್ಲಾಸು, ಆದರೆ ಸೈನ್ಸ್ ಅವ್ರಿಗಿಂತ ಕಾಮರ್ಸ್ ಅವ್ರ ಜೊತೆನೇ ಜಾಸ್ತಿ ಇರ್ತಾಳೆ. ಮುಟ್ಟು ಫೋಟೋ ಶೂಟ್ ಮಾಡಿಸ್ಕೊಂತವ್ರೆ. ಅದು ಆಕಾಶ ನೋಡ್ಕೊಂಡು ಕ್ಯಾಮ್ರಾಮ್ಯಾನ್ ಗೈಸ್ ಅಷ್ಟೆಲ್ಲ ಆಯಿತು. ಬೇರೆ ಡ್ಯಾನ್ಸರ್ ಎಲ್ಲ ರೆಡಿ ಆಗ್ತವ್ರೆ. ನಮ್ದು ಇನ್ನೂ ಲೇಟ್ ಅಂತ ರೆಡಿ ಆಗಿಲ್ಲ ಗೈಸ್, ರೆಡಿ ಆಗಬೇಕು. ಎಲ್ಲರೂ ಬತ್ತವ್ರೆ, ಫೋಟೋ ಅದು ಇದು ಅಂತ ತಗೊಳ್ತಾ ಇದ್ದೀವಿ. ಆಯ್ ಮಾಡ್ರಿ ಹಿಂಗೆ. ಜಾತ್ರೆ ಶಶಾಂಕ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಮೇಲೆ ಕೂತಿದ್ದೆ ಪೀಸ್ ಆಗಿ ಆರಾಮಾಗಿ. ಕೆಳಗಡೆ ಹೋಗ್ರಿ ಅಂತ ಕೆಳಗಡೆ ಕಳಿಸೋರೆ. ಸುಮ್ಮನೆ ಬಂದಿಲ್ಲಿ ಕೂತಿದ್ದೀವಿ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ಪ್ರಾರ್ಥನಾ ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ ಫೋನಲ್ಲಿ ಮಾತಾಡಿಕೊಂಡು. ಫುಲ್ಲು ಜನಸಾಗರ ಇದೆ. ಬಂದು ಗೈಸ್ ಗೈಸ್ ಅರ್ಜುನ್ ಇವಾಗ ಬಂದವನೆ. ಸಿದ್ದು ಲೂಸ್ ನನ್ನ ಮಗ, ಇಲ್ಲಿ ನೋಡಿ. ಜಾತ್ರೆ ಸಿದ್ದು, ಶೈನಿಂಗ್ ಸಿದ್ದು ಲೂಸ್ ನನ್ನ ಮಗ ಇವನು. ನೋಡಿ ಬಾನು ಕ್ಯೂಟಿ ಗರ್ಲ್ ಅಲ್ಲ ಬಾಯ್. ನೋಡಿ ಗೈಸ್ ನಮ್ಮ ಬಾನು ಫಸ್ಟ್ ಪ್ರೈಸ್ ಗೆದ್ದಿದ್ದಾಳೆ. ಮಾತಾಡು. ನಾನು ಮತ್ತು NSS ಕಡೆಯಿಂದ ಎಲ್ಲರೂ ಸೇರಿಕೊಂಡು ಇವತ್ತು ಕಂಸಾಳೆಯಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡು ಫುಲ್ ಜಿಗಿ ಥರ ಕಾಣಿಸ್ತಾ ಇದ್ದಾರೆ. ನಮ್ಮ ಬಾನು ಟಾಪ್ ಆಫ್ ದ ಇನ್ಸ್ಟಿಟ್ಯೂಷನ್ ಸೈಕ ಕಾಣಿಸ್ತಾಳೆ ನೋಡಿ. ಅಲ್ಲಿ ಕೆಳಗಡೆ ಕೂತ್ಕೊಂಬಿಟ್ಲು, ನಿಂತ್ಕೊಂಡ್ಲು ಕಾಣಲ್ಲ ಅಂತ. ಸೈಕಾಗಿದೆ ನೋಡಿ ಗೈಸ್ ನಮ್ಮ ಸಿದ್ದು ಇವಾಗ ಕಂಸಾಲೆಗೆ ಹೋಯ್ತಾ ಇದ್ದಾನೆ ರೆಡಿ ಆಗೋಕ್ಕೆ. ಪ್ಯಾಂಟ್ ಹಾಕ್ಕೊಂತಾನೆ ಇಲ್ವೋ ಗೊತ್ತಿಲ್ಲ. ಜಾನ್ವಿ ನೋಡಿ ಬಿಫೋರ್, ಜಾನ್ವಿ ನೋಡಿ ಗೈಸ್ ಆಫ್ಟರ್ ಹಿಂಗಿದ್ದಾಳು. ಫುಲ್ ಮಿಂಚ್ತಾವಳೆ, ಫುಲ್ಲು ಚಪ್ರಿ. ಹಾಯ್ ಅಶ್ವಥಪ್ಪ ಸರ್. ನಮ್ಮ ಗ್ರೂಪಲ್ಲಿ ಸುರಸುಂದರಿ ಅವರಿಗೆ ನೋಡಿ ಹಾಯ್ ಮಾಡಿ. ಎಲ್ಲ ಹುಡುಗಿರು ನಮ್ಮ ಕಾಲೇಜಲ್ಲಿ ತರುಣ ಅಂತಾರೆ. ದರ್ಶನ್ ಅಣ್ಣ ವ್ಲಾಗ್ ಮಾಡಕ್ ಬಂದು ಟೆರರಿಸ್ಟ್ ರೇಂಜಿಗೆ ಆಡ್ತಾ ಇದೀರಲ್ಲ. ಬಾ ಗೈಸ್, ಇವಾಗ ನಮ್ಮ ಕಾಲೇಜ್ ಬಾಯ್ಸು ಸ್ಟಾಲ್ ಹಾಕೋರೆ. ಸ್ಟಾಲ್ ಹತ್ರ ಹೋಗ್ತಾ ಇದ್ದೀವಿ. ಡ್ಯಾನ್ಸರ್ ಕೃಪಾ ಅವರು, ನಮ್ಮ ಆ್ಯಂಕರ್ ಮೈಕ್ ಎಲ್ಲ ಇದೆ ಗೊತ್ತಿಲ್ಲ. ನೋಡಿ ಗೈಸ್ ಎಲ್ಲ ಏನು ಸಕ್ಕರಾಗಿ ಬಂದವ್ರೆ. ಪಕ್ಕಾ ಸಂಪ್ರದಾಯಸ್ಥ ಹುಡುಗಿ ಥರ ಕಾಣ್ತಾ ಇಲ್ಲ. ವರ್ಷ ಅಂತೂ ಕೋಟಿಗೊಬ್ಬ 2 ಅಲ್ಲಿ ಬರೋ ಹೀರೋಯಿನ್ ಥರ ಕಾಣ್ತಾವಳೆ. ಸೀರಿಯಸ್ಲಿ ಬ್ರೋ. ಗೈಸ್ ನಮ್ಮ ಕಾಲೇಜವರೆಲ್ಲ ಎತ್ನಿಕ್ ಡೇ ಅಂತ ಸ್ಟಾಲ್ಸ್ ಹಾಕೋರೆ. ಗೈಸ್ ಬನ್ನಿ ಇವಾಗ ಹೋಗ್ಬಿಟ್ಟು ಏನೇನು ಸ್ಟಾಲ್ಸ್ ಹಾಕೋರೆ ಅಂತ ನೋಡ್ಕೊಂಬರೋಣ. ಗೈಸ್ ನಾನು ವ್ಲಾಗ್ ಮಾಡ್ತಾ ಇದ್ದೆ, ಎಲ್ಲರೂ ನೋಡ್ತಾವ್ರೆ. ಗೈಸ್ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸ್ಟಾಲ್ ನಂಬರ್ 1. ಹಾಂ, ನಮ್ಮ ಫ್ರೆಂಡ್ಸು ಕೂಡ ಸ್ಟಾಲ್ ಹಾಕೋರೆ ನೋಡಿ ಗೈಸ್. ಫ್ರೀಯಾಗಿ ಕೊಡ್ತೀರಾ ಫ್ರೆಂಡ್ಸ್ ಅಂತ? ಇವಳು ನೋಡಿ ಗೈಸ್ ಎಂಥ ಕಂಜೂಸು. ಫ್ರೆಂಡ್ಸ್ ಎಲ್ಲ ಫ್ರೀಯಾಗಿ ಕೊಡ್ತೀರಾ ಅಂತ ಹೇಳ್ತಾರೆ. ಇಂಥವ್ರಿಗೆಲ್ಲ ಬೇಡ ಬಿಡಿ ಗೈಸ್. ಅವಳು ನನ್ನ ಫ್ರೆಂಡ್ ಅಲ್ಲ ಗೈಸ್. ತಿಂಡಿ ಮನೆ ಅಂತೆ ಗೈಸ್. ನೈಸ್. ಕಾಸು ಇಲ್ವಲ್ಲಪ್ಪ, ದುಡ್ಡು ಇಲ್ವಲ್ಲಪ್ಪ ಗೈಸ್. ಇವನು ಸ್ಟಾಲ್ ಹಾಕು ಅಂತಂದ್ರೆ ಅರ್ಧಕ್ಕರ್ಧ ಇವನೇ ತಿಂತವನೆ ಗೈಸ್. ನೋಡಿ ಗೈಸ್ ಡಿಸ್ಕೌಂಟ್ ಬೇರೆ ಕೊಟ್ಟವ್ರು ಇವ್ರು ಸ್ಟಾಲ್ ಅವರು. ಅನುಶ್ರೀ ಅಡ್ವರ್ಟೈಸ್ಮೆಂಟ್ ಮಾಡ್ತಾವಳೆ. ಹಾಂ ಹೇಳ ಇನ್ನೊಂದ್ಸಲ. ಹೋಮ್ ಮೇಡ್
ಬಿಸಿಬೇಳೆಬಾತ್, ಹೋಮ್ ಮೇಡ್ ಮೊಸರನ್ನ ಟ್ರೈ ಮಾಡಿ, ಸಖತ್ತಾಗಿದೆ. ಗೈಸ್ ಯಾರಾದರೂ ಅಡ್ವರ್ಟೈಸ್ಮೆಂಟಿಗೆ ಒಂದೊಳ್ಳೆ ಮಾಡೆಲ್ ಗೆಲ್ಲಬೇಕು ಅಂದರೆ ಅನುಶ್ರೀ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅನುಶ್ರೀ ಕಡೆ ಕಾಣಿಸ್ತಿಲ್ಲ. ಅನುಶ್ರೀ ಅಂತಲೇ ಅಂದೆ. ಹಾಯ್, ಏನು ಹೇಳಲಿ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹುಡುಗನ ಥರ ಕಾಣಿಸ್ತಾ ಇದೆಯಾ. ಗುಡ್ ಟು ಸಿ. ಗಾಡ್ ಬ್ಲೆಸ್ ಯು. ಬೇಕಾ ಸಾಕ. ಗೈಸ್ ಆ ಮ್ಯಾಮ್ ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಅಂದರೆ ನಾವೆಲ್ಲ ಒಂದೊಂದ್ಸಲ ಬೈಕೊಂತೀವಿ ಮ್ಯಾಮ್ ಸ್ಟ್ರಿಕ್ಟು ಅಂತ, ಬಟ್ ಹಾರ್ಟ್ಲಿ ಮ್ಯಾಮ್ ತುಂಬ ಒಳ್ಳೆಯವರು ಗೈಸ್. ಇವಾಗ ನಾವು ಬರಬೇಕಾದ್ರೆ ಏನಾದರೂ ತಿಂತೀರಾ ಅಂತ ಕೇಳಿದ್ರು ಗೈಸ್. ಪಾಪ ಹಾರ್ಟ್ಲಿ ತುಂಬ ಒಳ್ಳೆಯವರು. ಕ್ಲಾಸಿಂದ ಆಚೆ ಬಂದಾಗ ಕ್ಲೀನಾಗೆ ಮಾತಾಡ್ತಾರೆ ಗೈಸ್. ಕ್ಲಾಸಲ್ಲಿ ಮಾತ್ರ ಎವ್ರಿ ಸ್ಟ್ರಿಕ್ಟ್. ನೋಡಿ ನೆಕ್ಸ್ಟ್ ಲೆವೆಲ್ ಅಡ್ವರ್ಟೈಸ್ಮೆಂಟ್ ಬರೋದ್ಮೇಲೆ ಅಕ್ಕ ಬನ್ನಿ ಅಕ್ಕ ಅಂತ. ಯಾರ್ಯಾರು ಯಾರ್ಯಾರು ಇನ್ನೂ ನಂದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಂಡಿಲ್ಲ ಎಲ್ಲರೂ ಹೋಗಿ ಬೇಗ ಹೋಗಿ ಫಾಲೋ ಮಾಡಿ. ಯಾವುದು ಅಂತಂದರೆ ಹರಿಣಿ ಟೇಲ್ಸ್ ಅಂತ ಇದೆ. ಟೇಲ್ಸ್ ಅಂದರೆ ಬಾಲ ಅಲ್ಲ, ಟೇಲ್ಸ್ ಅಂದರೆ ಕತೆ ಅಂತ ಅರ್ಥ. ಎಲ್ಲರೂ ಬೇಗ ಹೋಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬ್ರೋ ಯಾರದು? ಯಾರಿವನು ಟಿಂಟಿಡೆಡ್ ಮರ್ಯಾದಿನೇ ಇಲ್ಲ ಗೈಸ್ ಇವಳಿಗೆ. ನೋಡಿ ಶರ್ಟ್ ಎತ್ಬಿಟ್ಟು ಕರಿತಿದ್ರು ಮರ್ಯಾದೆ ಕೊಡ್ತಿಲ್ಲ ಅಷ್ಟೇ. ಅವ್ರಿಗೆ ಅವ್ರ ಹೆಂಡತಿ ಬೈತಾರಂತ ಭಯ. ಬಾ ಸುಮ್ಮನೆ. ಸಿದ್ದೇಶ್ ಅವ್ರು ಬಂದ್ಬಿಟ್ಟು ಅವ್ರ ಹೆಂಡತಿ ಅವ್ರು ಬೈತಾರಂತ ಭಯ ಪಟ್ಕೊಂತವ್ರೆ. ಪರವಾಗಿಲ್ಲ, ಬೇರೆ ಹೆಂಡತಿ ಮೇಲೆ ನಾವು ಕಣ್ಣಾಕಲ್ಲ. ಬನ್ನಿ ಹೋಗೋಣ. ನನ್ನ ಬಗ್ಗೆ ಒಂದೆರಡು ಮಾತು. ನೀವು ಊರಿಗೆ ದೊಡ್ಡವರು, ಎಲ್ಲರೂ ಇವ್ರ ಮಾತೆಲ್ಲ ಮೀರ್ತಾರೆ, ಆದ್ರೂ ಚೆನ್ನಾಗಿರುತ್ತೆ. ಮಾತೆಲ್ಲ ಮೀರ್ತಾರಂತೆ. ಏನೋ ಮಾತಾಡ್ತಾ ಇದೀಯಾ? ಮೀರತ್ಕೆ ಅಲ್ಲ ಚೆನ್ನಾಗಿರೋದು. ಒಳ್ಳೇದು ಹೇಳಿ. ತುಂಬ ಒಳ್ಳೆ ಹುಡುಗಿ. ನೋಡಿ ಗೈಸ್, ನಾನು ತುಂಬ ಒಳ್ಳೆ ಹುಡುಗಿ ಅಷ್ಟೇ. ಗೊತ್ತಲ್ವಾ ಮುಂದೆ ನಿಮ್ಗೆ ಏನು ಮಾಡಬೇಕು ಅಂತ. ಅಷ್ಟೇ ಗೈಸ್, ಅಷ್ಟೇ. ಗೈಸ್ ಕಪಲ್ಸ್ ಡ್ಯಾನ್ಸ್. ಯಾಕೆ ಏನು ಆಗ್ಲಿಂದ ನೋಡಿ ಗೈಸ್ ಎಷ್ಟು ಭಯ ಅಂದರೆ ವ್ಲಾಗ್ ಆದರೆ ಸಾಕು ಓಡ್ತಾರೆ. ಏನು ಮಾಮ್ ನಿಮ್ಮ ವ್ಲಾಗ್ ಗೈಸ್ ನನ್ನ ಬ್ಲಾಗಲ್ಲಿ ಒಂದೆರಡು ವೀಡಿಯೋ ಕೊಟ್ಟರು ಅಂದವಳೆ. ನಾನೇನು ಟೆರರಿಸ್ಟ್ ಅನ್ನೋ ರೇಂಜಿಗೆ ಹೊಡ್ತವ್ರೆ. ನಮ್ಮ ಹುಡುಗರಿಗೆ ತುಂಬ ನಾಚಿಕೆ ಗೈಸ್. ಏನೂ ಮಾಡೋಕ್ಕಾಗಲ್ಲ, ತುಂಬ ನಾಚಿಕೆ ಪಟ್ಕೊತಾರೆ ಹುಡುಗರು. ನಮ್ಮ ಕಾಲೇಜಲ್ಲಿ ಹುಡುಗರಿಗಿಂತ ನಮ್ಮ ಕಾಲೇಜಲ್ಲಿ ಹುಡುಗಿರಿಗಿಂತ ಹುಡುಗರಿಗೆ ನಾಚಿಕೆ ಜಾಸ್ತಿ. ಹುಡುಗಿರಿಗಂತೂ ಮಾನ ಮರ್ಯಾದೆ ಏನಿಲ್ಲ. ಅತ್ತೆಗೆ ಅರ್ವೆ ಚಿಂತೆ ಅಂದರೆ ಮೊಮ್ಮಗಳಿಗೆ ಇದೇನೋ ಚಿಂತೆ ಅಂತೆ. ಅವಳಿಗೆ ಮ್ಯಾಗಿ ತಿನ್ಬೇಕಂತೆ. ಏನೋ ಮನೇಲಿ 5 ರೂಪಾಯಿ ಮಾಡ್ಕೊಂಡು 2 ಮಿನಿಟ್ಸ್ ಮ್ಯಾಗಿ ತಿನ್ಕೊಂಬರಕ್ಕಾಗಲ್ವಾ? ಛೀ ಇದನ್ನ ನೋಡಿದ್ರೆ ನಮಗೆ ತೂ ಅನ್ಸುತ್ತೆ. ಸ್ಕಾಲರ್ ಅಲ್ಲೇ ಐಸ್ ಮೀಟ್ ಐ ಫ್ಯೂಚರ್ ಡಾರ್ಕ್ ವೈ ದಿಸ್ ಕೊಲಾವೆರಿ ಡಿ ವೈ ದಿಸ್ ಕೊಲಾವೆರಿ ಡಿ. ಕಂಸಾಳೆ ನಿಜ ನೋಡಿದ್ರೆ ಕಂಸಾಳೆ ಚೆನ್ನಾಗಿತ್ತಾ? ನನ್ನ ಜೊತೆ ಚೆನ್ನಾಗಿತ್ತಾ? ಕಂಸಾಳೆ ಚೆನ್ನಾಗಿ ನಂದು ಕಂಸಾಳೆ ಇರಬೇಕು ಅಷ್ಟೇ. ಅವರು ಹೇಳ್ತಿದ್ರು ಅವಳಿಗೆ ಸಾಂಗ್ ಸಾಕು, ಬೇರೆ ಏನು ಬೇಡ. ಬರ್ರೋ ಎಲ್ಲರೂ ಬಂದ್ರು. ಇವ್ರನ್ನೆಲ್ಲ